ನಾವು ನಿನ್ನೆಯಿಂದ ಆ, ಚನ್ನಪಟ್ಟಣ ತಾಲೂಕು ಕಚೇರಿ ಎದುರು ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ವಿ. ಇಂದು ಎರಡನೇ ದಿನ. ಇಂದು ರಾಮನಗರ ಉಪವಿಭಾಗದ ಮಾನ್ಯ ಎಸಿ ಸರ್ ಅವರು ಭೇಟಿ ನೀಡಿದ್ರು. ಅವರು ನಮ್ಮ ಸಮಸ್ಯೆಗಳನ್ನ ಅಹವಾಲನ್ನ ಸ್ವೀಕರಿಸಿದ್ರು. ಅದನ್ನ ನೋಡಿ ಗಮನಿಸಿ ನಮ್ಮ ಹಂತದಲ್ಲಿ ಮುಗಿಯುವಂತಹ ಸಮಸ್ಯೆಗಳು ಮತ್ತೆ DC ಅವರ ಹಂತದಲ್ಲಿ ಮತ್ತೆ ಸರ್ಕಾರದ ಹಂತದಲ್ಲಿ ಯಾವ್ಯಾವ ಕೇಸ್ಗಳನ್ನ ನಾವು ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿದ್ರು. ಆದರೆ ಅದು ನಮಗೆ ಒಪ್ಪಿಗೆ ಆಗಿರಲಿಲ್ಲ. ಹಾಗಾಗಿ ಅವರು ಇದ್ರ ಬಗ್ಗೆ ಸಂಪೂರ್ಣವಾದಂತ ಪರಿಹಾರ ಬೇಕು ಅಂತಂದ್ರೆ ಸರ್ಕಾರದ ಲೆವೆಲ್ಗೂ ಹೋಗ್ಬೇಕಾಗತ್ತೆ. ನಮ್ಮ ಹಂತದಲ್ಲಿ ಆಗೋದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಸಮಿತಿಯವರೆಲ್ಲ ಕೂತು ತೀರ್ಮಾನ ಮಾಡಿದ್ದೇನಂತಂದ್ರೆ ಇಲ್ಲಿ DC ಸರ್ ಅವರು ಬರಬೇಕು, ನಮ್ಮ ಅಹವಾಲನ್ನು ಕೇಳಬೇಕು ಅನ್ನೋದಕ್ಕೆ ಅವರು ಈಗ ಸದ್ಯಕ್ಕೆ ಅವೈಲಬಲ್ ಇಲ್ಲದೆ ಇರೋದ್ರಿಂದ ಒಂದು ದಿನ ಪ್ರತ್ಯೇಕ ದಿನಾಂಕವನ್ನ ನಿಗದಿ ಮಾಡ್ತೀವಿ. ಅಲ್ಲಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರು DC ಅವ್ರ ಜೊತೆ ಚರ್ಚೆ ಮಾಡಿ ಇದ್ರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬಹುದು ಅಂತ ಹೇಳಿದ್ರು. ಅದನ್ನ ನಮ್ಮ ಸಮಿತಿಯವರೆಲ್ಲ ಅಂಗೀಕರಿಸಿದ್ವಿ. ಹಾಗಾಗಿ ಇನ್ನು ಎರಡನೇ ದಿನ ನಮ್ಮ ಅಹೋರಾತ್ರಿ ಧರಣಿಯನ್ನ ನಾವು ವಾಪಸ್ ತಗೋತಾ ಇದೀವಿ ಸರ್. ಆದ್ರೆ ಮುಂದೊಂದು ದಿನ ನಮ್ಮ ಈ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ಇನ್ನೊಂದು ರೂಪದಲ್ಲಿ ನಾವು ನಮ್ಮ ಈ ಹೋರಾಟವನ್ನ ಮುಂದುವರಿಸ್ತೀವಿ. ಏನು ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಸಮಿತಿಯಿಂದ ಏನು ನಿನ್ನೆಯಿಂದ ಹೋರಾಟವನ್ನ ಹಮ್ಮಿಕೊಂಡಿದ್ದೋ ತಾಲೂಕು ಕಚೇರಿಯಲ್ಲಿ ಆಗ್ತಕ್ಕಂಥ ಕೋಡಿ ಸಂಬಂಧಪಟ್ಟಂತ ವಿಚಾರದಲ್ಲಿ ಏನ್ ಲೋಪದೋಷ ಇದೆ ಆ ವಿಚಾರದಲ್ಲಿ ನಾವು ಅಹೋರಾತ್ರಿ ಧರಣಿನ ಹಮ್ಮಿಕೊಂಡಿದ್ದೋ. ಇವತ್ತು ನಮ್ಮ ಧರಣಿ ಸ್ಥಳಕ್ಕೆ ಮೊನ್ನೆ AC ಅವರು ಬಂದು ನಮ್ಮ ಎಲ್ಲ ಸಮಸ್ಯೆಗಳನ್ನ ಅಮೂಲಗ್ರವಾಗಿ ಆಲಿಸಿ ಒಂದು ಪರಿಹಾರ ಸೂಕ್ತವಾಗಿ ಒಂದು ಇದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ನಮ್ಗೆ ಕಾಲಾವಕಾಶ ಕೊಟ್ಟು ನಾವು ಈ ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ದು. ಆ ನಿಟ್ಟಿನಲ್ಲಿ ಮತ್ತೆ ಸಭೆಯೆಲ್ಲ ಸೇರಿಸಿ ನಮ್ಮ ಈ ಸಮಿತಿಯವರು ಮತ್ತು ನಾವೆಲ್ಲ ಚರ್ಚೆ ಮಾಡಿ DC ಅವರ ನೇತೃತ್ವದಲ್ಲಿ ಚನ್ನಪಟ್ಟಣ ತಾಲೂಕಿನಲ್ಲಿ ಒಂದು ಸಭೆ ಆಗ್ಬೇಕು ಈ ಸಮಸ್ಯೆಗಳ ಬಗ್ಗೆ. ಆ ನಿಟ್ಟಿನಲ್ಲಿ ನೀವು ಸಭೆ ಮಾಡುವ ದಿನಾಂಕ ಕೊಡೋದೇ ಆದ್ರೆ ನಾವು ಪ್ರತಿಭಟನೆ ತಾತ್ಕಾಲಿಕವಾಗಿ ವಾಪಸ್ ತಗೋತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟು ಆ ಬೇಡಿಕೆಗೆ ಮೊನ್ನೆ AC ಅವರು ಸ್ಪಂದಿಸಿದ್ದಾರೆ. ಹಾಗಾಗಿ ಇವತ್ತಿನ ಏನು ನಿನ್ನೆಯಿಂದ ನಡೀತಿತ್ತು ಆರೋಪ ಧರಣಿ ಅದನ್ನು ತಾತ್ಕಾಲಿಕವಾಗಿ ಇವತ್ತು ನಾವು ಅದನ್ನು ಮೊಟಕುಗೊಳಿಸ್ತಾ ಇದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.